ಗಾಡಿ ತಗೊಂಡ್ ಒಂದ್ ದಿನ ಆಗಿಲ್ರಿ. ಆದ್ರ ಗಾಡಿಯಾಗ ಒಂದ್ ಬಹಳ ದೊಡ್ಡ ಪ್ರಾಬ್ಲಮ್ ಐತಿ. ಏನ್ ಪ್ರಾಬ್ಲಮ್ ಐತಿ ಅನ್ನೋ ತೋರ್ಸೇನ್ರಿ, ವಿಡಿಯೋ ಲಾಸ್ಟ್ ತಗೊಂಡ್ ನೋಡ್ರಿ. ಇದ ನಂದ ಗಾಡಿ ಇದು ಗಾಡಿ ನೋಡ್ತಿರ್ಬೋದು. ನಿನ್ನೆ ಹೊಸ ಗಾಡಿ ತಗೊಂಡೇನು. ಇಲ್ಲಿ ಗಾಡಿ ಸ್ಟಾರ್ಟ್ ಆಗೈತಿ. ಈಗ ಇಲ್ಲಿ ನೋಡ್ರಿ ಏನ್ ಪ್ರಾಬ್ಲಮ್ ಆಗೈತಿ ಅನ್ನೋ ತೋರ್ಸೇನ್ ನಿಮಗ. ಇಲ್ಲಿ ನೋಡ್ರಿ ಸ್ಟಾರ್ಟ್ ಆಗೈತ್ರಿ. ಈ ಗಾಡಿ ಸ್ಟಾರ್ಟ್ ಆಗೈತ್ರಿ. ಹೊಗೆ ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು. ಆದ್ರ ಮಂದಿ ಮುಗಳೇ ಹೋಗಿ ಬರೈತ್ರಿ. ನೀವು ವಿಚಾರ ಮಾಡ್ರಿ, ನಾ ಕಷ್ಟಪಟ್ಟ, ನಾ ಝೊಮ್ಯಾಟೊ ಕೆಲಸ ಮಾಡ್ಕೊಂಡ ಇಲ್ಲಿ ತನಕ ಬರ್ತಕ್ಕ ನಂದ್ ಏನ್ ಕಷ್ಟ ಐತಿ ಅನ್ನೋದ ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಆದ್ರ ನಾ ಇಷ್ಟು ಕಷ್ಟಪಟ್ಟು ಗಾಡಿ ತಗೊಂಡೇನಾದ್ರ ಮಂದಿ ಹೊಟ್ಟಿ ಹೊಡಿತೈತಿ ಅಂದ್ರೆ ವಿಚಾರ ಮಾಡ್ರಿ ನಮ್ಯಾಗ ಎಷ್ಟು ಹೊಡಿತಿರ್ತಾರತ್ತ. ಮತ್ ನೀವು ವಿಚಾರ ಮಾಡ್ತಿರ್ತೀರಿ, ನೀವು ಅವ್ರು ನಮಗ್ ಚಲೋ ಬಯಸ್ತಾರು, ಇವ್ರು ನಮಗ್ ಚಲೋ ಬಯಸ್ತಾರು, ಯಾವ ಚಲೋ ಬಯಸಂಗಿಲ್ಲ. ಅದಕ್ಕ ನಾ ಗಾಡಿ ತಗೊಂಡಾಗ ಯಾರಿಗೆ ಹೇಳೋಗಿನ್ರಿ, ಮಣ್ಣಿನ ದಿವ್ಸ ಬುಕ್ ಮಾಡೇನ್ರಿ, ನೀನು ಗಾಡಿ ತಗೊಂಡಿನ ಒಂದ ದಿನದಾಗ ಸುಮ್ಮನೆ ಆ ಗಾಡಿ ತಗೊಂಡೇನಂತ ಹೇಳಿ ಮಂದಿಗೆಲ್ಲ ಹೇಳ್ರೆ ಯಾವ ಚಲೋ ಬಯಸಂಗಿಲ್ಲ. ನಾ ಕಷ್ಟ ದಿನಗಳು ಇದ್ದಾಗ ಅವನಿದ್ರದ ಯಾವ ಒಬ್ಬನ ಹೆಲ್ಪ್ ಮಾಡಕ್ ಬಂದಿಲ್ಲ. ಮತ್ತಿನ ಗಾಡಿ ತಗೋತೇನೆ ತಂದ್ಮ್ಯಾಗ ಇವ್ರ ಗಪ್ಕೊಂತಾರ. ಇವ್ರ ಹೊಟ್ಟಿ ಊರಿ ನನ್ನ ಮಕ್ಳು ಇವ್ರ ನನಗೆ ನಿನ್ನೊಬ್ರು ಮೆಸೇಜ್ ಮಾಡಿದಾರ್ರಿ. ಏನಿಲ್ಲ ಮತ್ತೆ ಗಾಡಿ ತಗೊಂಡಿ ಮತ್ತ ಯಾಕಪ್ಪ ನನಗೆ ಹೇಳಿಲ್ಲತ್ತ. ನಾನು ನಿನಗೊಂದು ಮಾತು ಹೇಳ್ತೇನು, ನನ್ನ ಕಷ್ಟದ ದಿನಗಳು ಇದ್ದಾಗ ನಿನಗೊಂದು ಮಾತು ಹೇಳಿನ, ಬಹಳ ಅಂದ್ರೆ ಬಹಳ ಕಷ್ಟ ಇದ್ದೋಸ್ತ, ಸ್ವಲ್ಪ ಸಹಾಯ ಮಾಡತ್ತ ಹೇಳಿನ. ಅವಾಗ ನೀ ಏನಂದಿ, ಆಮೇಲೆ ಫೋನ್ ಹಚ್ಚಪ್ಪ ನಿಂಗೆ ಸಹಾಯ ಮಾಡ್ತೆ ಅಂತ ಹೇಳಿದ್ನಿ. ಹಿಂದಿಂದ ನಾ ಫೋನ್ ಹಚ್ಚಿದ ನಂತರ ಫೋನ್ ನಂಬರ್ ಬ್ಲಾಕ್ ಮಾಡಿದ್ನಿ. ಈಗ ನೀ ನಂಗೆ ಅಂತಿ ಗಾಡಿ ತಗೊಂಡು ಯಾಕೆ ಹೇಳತ್ತ. ನಾಚಿಕೆ ಬರ್ಬೇಕು ನಿಂಗೆ. ನಾನು ನಿಮ್ಗೊಂದು ಮಾತು ಹೇಳ್ತೇನ್ರಿ, ನನ್ನ ವೈಯಕ್ತಿಕ ಅನುಭವದ ಮಾತು ಹೇಳ್ತೇನ್ರಿ. ಜೀವನದಾಗ ಏನ್ ಬೇಕಾದ್ ಮಾಡ್ರಿ, ಆದ್ರೆ ಯಾರಿಗಾರಿಗೆ ಹೇಳಕ್ ಹೋಗ್ಬೇಡ್ರಿ. ಯಾಕೆ ಹೇಳ್ರಿ, ನಿಮ್ದು ಯಾರಿಗೂ ಚಲೋ ಹೋಗೋದು ನೋಡಕ್ ಆಗೋದಿಲ್ರಿ. ನೀವು ಅಂತಿರ್ತೀರಿ, ಇವು ನಂದು ಆತ್ಮೀಯ ಅದಪ್ಪ, ಇವ್ ನನ್ನ ಗೆಳೆಯ ಅದಪ್ಪ, ನನ್ನ ದೋಸ್ತ ಅದಪ್ಪ, ಮತ್ ನಂದು ಎಲ್ಲದಕ್ಕೂ ಚಲೋ ಬಯಸ್ತಾ ಅಂತ ತಿಳ್ಕೊಂಡಿರ್ತಾರಲ್ಲ, ನೀವು ಅಲ್ಲೇ ತಪ್ಪು ಮಾಡಿರ್ತೀರಿ ನೀವು. ಯಾಕೆ ಹೇಳ್ರಿ, ಮತ್ ಅಂತವ್ರು ಯಾರೇ ನಿಮ್ಗೆ ಚಲೋ ಬಯಸವ್ರು ಇದ್ರೆ, ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತಂದ್ರ ಅಂತವ್ರನ್ನ ಮೊಟ್ಟೆ ಕಳ್ಕೊಕ್ ಹೋಗ್ಬೇಡ್ರಿ. ಅಂತವ್ರು ಸಿಗೋದ್ರಿ ಏನ್ರಿ, ಅಂತವ್ರು ಸಿಗೋದಲ್ಲಿ ಯಾರಿಗೆ ಹೇಳ್ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ನೀವು ಬೇಕಾರೆ ನೀವು ಬಹಳ ಕಷ್ಟದ ದಿನಗಳು ಇರ್ತಾವಲ್ಲ, ಅವಾಗ ನೀವು ವಿಚಾರ ಮಾಡಿ ನೋಡ್ರಿ. ನಿಮಗ್ ಕಷ್ಟದ ದಿನಗಳದಾಗ ನೀವು ಡೌನ್ಫಾಲ್ ಇದ್ದಾಗ ಯಾರ್ಯಾರು ಸಹಾಯ ಮಾಡಕ್ ಬರಂಗಿಲ್ಲ. ಅವಾಗ ಏನಂತಾರ ಹೇಳ್ರಿ, ಇವ್ರೆ ಹಾಳಾಗಿ ಹೋಗ್ಲಿ ಬಿಡು ಸುಳಿ ಮಗ ಅಂತಾರ. ಬಿಟ್ರ ಯಾರ್ಯಾರು ಸಹಾಯ ಮಾಡಕ್ ಬರಂಗಿಲ್ಲ. ನಿಮ್ಗೊಂದು ಮಾತು ಹೇಳ್ತೇನ್ರಿ, ನಿಮ್ಮದು ಚಲೋ ಬಯಸವ್ರು ಯಾರಾದ್ರೂ ಇದ್ರಂದ್ರ ನಿಮ್ಮ ಅವ್ವ ಅಪ್ಪ ಮಾತ್ರ. ಅದಕ್ಕ ಇನ್ನು ಮುಂದೆ ಏನು ಕೆಲಸ ಮಾಡೋದ್ರಂದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಕೆಲಸ ಮಾಡಿದ ನಂತರ ಎಲ್ಲರಿಗೂ ಗೊತ್ತಾಗ್ಬೇಕ, ಏ ಮಾಡಿದಪ್ಪ ಆತ ತಿಳಿತಲ್ಲ. ಮತ್ತೊಂದು ಹೋಗ್ತಾ ಮತ್ತೊಂದು ಮಾತು ಹೇಳ್ತೇನ್ರಿ. ಈಗ ನನ್ನ ನೋಡಿ ಯಾರು ಹುಡ್ಕೋದಿರ್ಲ, ಇದು ಜಸ್ಟ್ ಸ್ಟಾರ್ಟಿಂಗ್ ಇತ್ತಮ್ಮ. ಇನ್ನು ಉಡ್ಸೋದು ಭಾಳ ಇತ್ತು ನಮಗ. ನೀವು ಹುಡ್ಕೋತ ಇರ್ಬೇಕು, ನಾವ ಬೆಳ್ಕೋತ ಇರ್ಬೇಕು.